ಗ್ಯಾಪ್ ಇದ್ರೆ ಗಾಡಿ ಟಚ್ ಆಗುತ್ತಾ? ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸೊ ಕೈ ಮುಗ್ದು ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನಾನೇನು ಕೇಳುವಿಲ್ಲ ಅವನಿಗೆ ಕೈ ಮುಗಿ ಅಂತ. 2 ಮೇಜರ್ ಡೆಸ್ಟಿನೇಷನ್ಸ್ ಇದೆ. ಒಂದು ಶಿರ್ಸಿ, ಇನ್ನೊಂದು ಕುಂದಾಪುರ. ನಮಸ್ತೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವೀಕೆಂಡು, ಬಟ್ ಆದ್ರೂ ಎಲ್ಲೂ ರೈಡ್ ಪ್ಲ್ಯಾನ್ ಆಗಿಲ್ಲ. ಬಟ್ ಐ ಮೀನ್ ಲಾಂಗ್ ರೈಡು. ಯಾಕಂತ ಹೇಳಿದ್ರೆ, ಸೊ ಆ್ಯಸ್ ಐ ಟೋಲ್ಡ್ ಇನ್ ದ ಲಾಸ್ಟ್ ವಿಡಿಯೋ, ಒನ್ ಬಿಗ್ ರೈಡ್ ಈಸ್ ಆಲ್ರೆಡಿ ಪ್ಲ್ಯಾಂಡ್. ಟಫ್ ಇರುತ್ತೆ ಅದರದ್ದು, ಹಾಗಾಗಿ ಪ್ಲ್ಯಾನ್ ಮಾಡಿಲ್ಲ. ಹೀಗೆ ಯಾವ ಪ್ಲೇಸ್ಗೆ ಹೇಗೆ ಅನ್ನೋದನ್ನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಜಸ್ಟ್ ಸ್ಟೇ ಟ್ಯೂನ್ಡ್. ಟೈಮ್ ಇವಾಗ 10 ಆಗ್ತಾ ಬಂತು. ರಾತ್ರಿ ಬೆಂಗಳೂರಲ್ಲಿ ಮಳೆ ಆಗಿಬಿಟ್ಟಿದೆ. ಬೆಂಗಳೂರಲ್ಲಿ ಮಳೆ ಅಂತ ಹೇಳಿದ್ರೆ ಇಡೀ ಬೆಂಗಳೂರಲ್ಲಿ ಮಳೆ ಆಗಲ್ಲ. ಔಟರ್ ರಿಂಗ್ ರೋಡ್ ಕಡೆ, ಐ ಮೀನ್ ಈ ಕಡೆ ಹೆಬ್ಬಾಳ ಕಡೆ ಮಳೆ ಆಗಿದೆ. ಹಾಗಾಗಿ ವಾತಾವರಣ ಒಂಥರ ಫುಲ್ ಚಿಲ್ಲಾಗಿದೆ. ಅದು ಬೆಳಿಗ್ಗೆ 10 ಗಂಟೆ ಅಲ್ಲ ಅಂತ ಹೇಳಿದ್ರೆ, ಈ ಥರ ವಾತಾವರಣ ಸ್ವಲ್ಪ ರ್ಯಾರು ನೋಡೋಕ್ಕೆ ಸಿಗೋದು. ಬನ್ನಿ, ಟ್ರಾಫಿಕಲ್ಲಿ ಒಂದು ರೌಂಡ್ ಆಟ ಆಡ್ಸ್ಬಿಡೋಣ. ಹುಡುಗಿನ ಹಾಕೊಂಡು ಏನು ಚೆಚ್ಚಾಡ್ತವನೆ ಅಂದರೆ, ಒಂದು ಹೆಲ್ಮೆಟ್ ಇಲ್ಲ, ಒಂದು ನಂಬರ್ ಪ್ಲೇಟ್ ಇಲ್ಲ, ಫುಲ್ ಇಲ್ಲೀಗಲ್ಲು. ಅದರಲ್ಲೂ ರಜಾರೋಷವಾಗಿ ಆರಾಮಾಗಿ ಓಡಾಡ್ತವನೆ. ಅಲ್ಲಿ ಹಿಂದ್ಗಡೆ ಪೊಲೀಸ್ ಬೇರೆ ಹಿಡ್ದಿದ್ರು. ಐ ಮೀನ್ ಪೊಲೀಸ್ ಬೇರೆ ಇದ್ದಿದ್ರು, ಏನೂ ನೋಡಿಲ್ಲ. ಈ ಥರ ಇಲ್ಲಿಗಲ್ ಆಗಿ ಇಷ್ಟೆಲ್ಲ ಸೇಫ್ಟಿ ಇಲ್ಲದೆ ಓಡಿಸೋರನ್ನ ಆರಾಮಾಗಿ ಬಿಟ್ಬಿಡ್ತಾರೆ ಬ್ಯಾಂಗ್ಳೂರು ಸಿಟೀಲಿ. ಸೊ ಪ್ರಾಪರ್ ಹೆಲ್ಮೆಟ್ ಹಾಕ್ಕೊಂಡು, ಎಲ್ಲ ಲೀಗಲ್ ಆಗಿ ಇಟ್ಕೊಂಡು, ನಂಬರ್ ಪ್ಲೇಟ್ ಹಾಕ್ಕೊಂಡು, ರೋಡ್ ಟ್ಯಾಕ್ಸ್ ಕಟ್ಟಿ, ಫಸ್ಟ್ ಪಾರ್ಟಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಟ್ಕೊಂಡು, ಇಷ್ಟೆಲ್ಲ ಮೇಂಟೈನ್ ಮಾಡಿ, ಇಷ್ಟೆಲ್ಲ ರೂಲ್ಸನ್ನು ಫಾಲೋ ಮಾಡಿ ಗಾಡಿ ಓಡಿಸ್ತೀರಾ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಹಾಕ್ಕೊಂಡು ಅದಿಲ್ಲ ಇದಿಲ್ಲ ಗೋಳಾಡ್ಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವರೆಲ್ಲ ತಿಳಿದಿರ್ತಾರೆ. ಏನು ಇಲ್ಲದೇನೂ ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೋದು ಅಂತ. ಬಟ್ ನಮಗೆಲ್ಲ ಗೊತ್ತಿಲ್ಲ. ರೂಲ್ಸನ್ನು ಫಾಲೋ ಮಾಡ್ತೀವಿ, ಪ್ರಾಪರ್ ಲೀಗಲ್ ಆಗೇನೆ ಗಾಡಿ ಓಡಿಸ್ತೀವಿ. ಏನೆಲ್ಲ ಹಾಕ್ಕೊಂಡ್ಬಿಟ್ಟವ್ರೆ ಪೊಲೀಸ್ನವರು. ನಾನಿವಾಗ ಹೋಗ್ತಾ ಇರೋದು ಗಿರಿನಗರ ಸಿಟಿ ಮಧ್ಯೆನೇ. ನನಗೆ ಇನ್ನೊಂದು ರೂಟ್ ಇತ್ತು, ಬಟ್ ನಾನು ಸುಮ್ಮನೆ ಟ್ರಾಫಿಕ್ ಇರುತ್ತೆ, ಯಾಕೆ ಅಲ್ಲೆಲ್ಲ ಸಿಕ್ಕಾಕೊಳ್ಳೋದು ಒದಾಡೋದು ಅಂತ ಔಟರ್ ರಿಂಗ್ ರೋಡ್ ತಗೊಂಡು ಮೇಕ್ರಿ ಸರ್ಕಲ್ ಮೇಲೆ ಬರ್ತಾಯಿದ್ದೀನಿ. ಬಟ್ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ತನಕನೂ ಟ್ರಾಫಿಕ್ ಇತ್ತು. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಒಳಗಡೆ. ಇವಾಗ ಇನ್ನೂ ಎಷ್ಟು 8 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅದು ಈ ಸಿಟಿ ಮಧ್ಯೆ 8 ಕಿಲೋಮೀಟ್ರ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಬಿಗ್ ಡೀಲ್. ರೋಡ್ ಬೇರೆ ಗೊತ್ತಿಲ್ಲ, ಬರೀ ಮ್ಯಾಪನ್ನೇ ಫಾಲೋ ಮಾಡಬೇಕು. ಗಲ್ಲಿ ರೋಡಿಗೆಲ್ಲ ಬಂದುಬಿಟ್ಟಿದೆ. ಆರಾಮ್ ಗೋಯಿಂಗ್. ಕೆಲಸ ಮುಗಿದ ಗುರು, ವಾಪಸ್ ಹೋಗ್ತಾ ಇದ್ದೀನಿ ಇವಾಗ. ಯಾವನ್ ಗುರು ನೋಡ್ಕೊಂಡು ಬಾರಲ್ಲಿ. ಏನು ಸಾರಿ, ಗ್ಯಾಪ್ ಎಲ್ಲ ಬಂದು ಸುಮ್ಮನೆ ಬಂದುಬಿಡ್ತಾನೆ. ಎಲ್ಲಿ ಗ್ಯಾಪ್ ಎಲ್ಲಿತ್ತು? ಗ್ಯಾಪ್ ಇದ್ರೆ ಗಾಡಿ ಟಚ್ ಆಗುತ್ತಾ? ಗ್ಯಾಪ್ ಅಲ್ಲಲ್ಲ, ಗ್ಯಾಪ್ ಇದ್ರೆ ಗಾಡಿ ಟಚ್ ಆಗುತ್ತಾ? ಅಲ್ಲ ಸುಮ್ಮನೆ ಎಲ್ಲ ನೋಡ್ಕೊಂಡು ಬರಬೇಕು. ಬಿಡಿ. ಯಾರು ಗುರು ಗ್ಯಾಪ್ ಇಲ್ಲ ಅಲ್ಲಿ ಸುಮ್ಮನೆ ಬಂದುಬಿಡ್ತಾರೆ. ಆಮೇಲೆ ಸುಮ್ಮನೆ ಏನು ತಪ್ಪಿಲ್ಲದೆ ಸುಮ್ಮನೆ ಕೈ ಮುಗಿತಾರೆ. ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನಾವು
ನಮ್ಮ ಮನೆಯವ್ರು ಅದನ್ನೆಲ್ಲ ಕಲಿಸ್ಕೊಟ್ಟು ಇಲ್ಲ, ಇನ್ನೊಬ್ರ ಹತ್ರ ಕೈ ಮುಗಿಸ್ಕೊ ಅಂತ. ನಮ್ಮ ಗಾಡಿ ಟಚ್ ಆದರೆ ನಮಗೂ ಬೇಜಾರಾಗುತ್ತೆ ಗುರು. ಸುಮ್ಮನೆ ಬಂದು ಟಚ್ ಮಾಡಿಬಿಡ್ತಾರೆ. ಏನು ಸಿಗ್ನಲ್ ನಿಂತಿದೆ, ಅವನಿಗೆ ಏನು ಹೋಗ್ಲಿಕ್ಕಾಗತ್ತಾ? ಇಲ್ಲ, ನೋ, ಹಿ ಕಾಂಟ್ ಮೂವ್ ಎಟ್ ಆಲ್. ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸೊ ಕೈ ಮುಗ್ದು ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನಾನೇನು ಕೇಳೂ ಇಲ್ಲ ಅವನಿಗೆ ಕೈ ಮುಗಿ ಅಂತ. ನಾನು ಆವಾಗಲೇ ಹೇಳ್ದವಾಗೆ ನಮ್ಗೆ ಅಷ್ಟಲ್ಲ, ನಾವೇನು ದೊಡ್ಡವರು ಅಲ್ಲ, ನಮ್ಗೆ ಅದೆಲ್ಲ ಬೇಕಾಗೂ ಇಲ್ಲ. ಕ್ಯಾಮ್ರಾ ನೋಡಿ ಹೆದರ್ಬಿಟ್ಟ ಸ್ವಲ್ಪ. ಯೂಶ್ವಲಿ ಕ್ಯಾಮ್ರಾ ನೋಡಿದರೆ ಭಯ ಪಡ್ತಾರೆ. ಯಾಕಂತೇಳಿದ್ರೆ ನಾನು ತುಂಬ ಟೈಮ್ ಅಬ್ಸರ್ವ್ ಮಾಡಿದ್ದೀನಿ. ನೀವು ಹೆಲ್ಮೆಟಿಗೆ ಕ್ಯಾಮ್ರಾ ಮೌಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವನು ಅಕ್ಕಪಕ್ಕ ಬಂದು ಗಾಡಿ ನಿಲ್ಸೋಕ್ಕೂ ಹೆದರ್ತಾನೆ. ಯೂಶ್ವಲಿ ಹತ್ರ ತಂದು ನಿಲ್ಸಲ್ಲ, ಹತ್ರ ಬಂದರೂ ಕೂಡ ಅಷ್ಟೊಂದು ಕಾಶಿಯಸ್ ಆಗಿರ್ತಾನೆ. ಏನು ಮಳೆ ಆಗಿದೆ ಗುರು ಇವತ್ತು ಬೆಂಗಳೂರಲ್ಲಿ. ಒಂದು ಕಡೆ ಬಿಡ್ತಂತ, ಇನ್ನೊಂದು ಕಡೆ ಸ್ವಲ್ಪ ಮುಂದೆ ಬಂದರೆ ಮತ್ತೆ ಪುನಃ ಸ್ಟಾರ್ಟ್ ಅಲ್ಲಿ. ಸೈಕ್ ಆಗಿದೆ. ನೆಕ್ಸ್ಟ್ ರೈಡ್ನ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಇಟ್ಸ್ ಟೈಮ್ ಟು ಗಿವ್ ಅನ್ ಅಪ್ಡೇಟ್. ನಾನು ಹೋಗ್ತಾ ಇರೋದು ಬ್ಯಾಂಗ್ಳೂರ್ ಟು ಉತ್ತರ ಕನ್ನಡ, ಫ್ರಮ್ ಉತ್ತರ ಕನ್ನಡ ಟು ಕುಂದಾಪುರ ಟು ಬ್ಯಾಕ್ ಟು ಬ್ಯಾಂಗ್ಳೂರ್. ಮೇಜರ್ ಡೆಸ್ಟಿನೇಷನ್ಸ್ ಇದೆ. ಒಂದು ಶಿರ್ಸಿ, ಇನ್ನೊಂದು ಕುಂದಾಪುರ. 1200-1300 ಕಿಲೋಮೀಟರ್ ಆಗುತ್ತೆ ಟೋಟಲ್, ಒಂದು ರೌಂಡ್ ಟ್ರಿಪ್ಪು. ಬಟ್ ನೋಡಬೇಕು, ಎಲ್ಲ ಅಂದ್ಕೊಂಡಂಗೆ ಆದರೆ 1500 ಕಿಲೋಮೀಟ್ರ್ ಕೂಡ ಕಂಪ್ಲೀಟ್ ಆಗುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Take care.